Good morning, my dear students. After a little gap for your class, now today I am going to start with the next new chapter having the title called Anatomy of Flowering Plants. Remember, in the last classes we completed the morphology of the flowering plants. Now today we are going to start with the anatomy of the flowering plants. Due to COVID-19 effect, a little bit portion has been actually reduced. Even in this anatomy of flowering plants also, some part of the chapter has been deleted and retained with some sections. ಸೆಕ್ಷನ್ಸ್ ಅನ್ನು ನಾನೀಗ ನಿಮಗೆ ಹೇಳ್ಕೊಡೋದಿದ್ದೀನಿ, ಯಾವ್ಯಾವ ಥರದ ಸೆಕ್ಷನ್ಸು ಮತ್ತು ಯಾವ್ಯಾವುದನ್ನು ನಾವು ಸ್ಟಡಿ ಮಾಡಬೇಕಾಗುತ್ತೆ ಅನ್ನೋದನ್ನು. ಪ್ರಯರ್ ಟು ದಟ್ ಒನ್, ಜಸ್ಟ್ ಐ ವಾಂಟ್ ಟು ಗಿವ್ ಇಂಟ್ರೊಡಕ್ಷನ್ ಅಬೌಟ್ ದಿಸ್ ಅನಾಟಮಿ ಆಫ್ ದ ಫ್ಲವರಿಂಗ್ ಪ್ಲ್ಯಾಂಟ್ಸ್ ಅಂತೇಳಿ. ಸೊ ಇಲ್ಲಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂತಂದರೆ, ಸಮ್ ಟೆಕ್ನಿಕಲ್ ಟರ್ಮ್ಸ್ ಲೈಕ್ ವಾಟ್ ಈಸ್ ಮಾರ್ಫಾಲಜಿ, ವಾಟ್ ಈಸ್ ಅನಾಟಮಿ, ವಾಟ್ ಈಸ್ ಎಂಬ್ರಿಯಾಲಜಿ, ಮೆರಿಸ್ಟಮ್ಯಾಟಿಕ್ ಅಂತಂದರೆ ಏನು, ಈ ರೀತಿ ಕೆಲವು ಟೆಕ್ನಿಕಲ್ ಟರ್ಮ್ಸ್ ನಮಗೆ ಬರ್ತಾ ಹೋಗುತ್ತೆ. ಮತ್ತು ಕೆಲವು ಡೆಫಿನೇಷನ್ಸ್, ಈಗ ಫಾರ್ ಎಕ್ಸಾಂಪಲ್ ಟಿಶ್ಯೂ ಅಂದ್ರೇನು, ಹಿಸ್ಟಾಲಜಿ ಅಂದ್ರೇನು, ಆ ಒಂದು ಹಿಸ್ಟಾಲಜಿ ಅನ್ನೋ ಒಂದು ಬ್ರ್ಯಾಂಚ್ ಯಾವುದ್ರ ಬಗ್ಗೆ ನಮಗೆ ಇನ್ಫಾರ್ಮೇಷನನ್ನು ಕೊಡುತ್ತೆ, ಮಾರ್ಫಾಲಜಿ ಅಂದ್ರೇನು ಅನ್ನೋದ್ರ ಬಗ್ಗೆ. ನಾವು ಆ್ಯಕ್ಚುಲಿ ಮಾರ್ಫಾಲಜಿ ಬಗ್ಗೆ ಆಗಲೇ ಅರ್ಥ ಮಾಡ್ಕೊಂಡಿರೋದಿದೆ. ಮಾರ್ಫಾಲಜಿ ಅಂತ ಹೇಳಿದರೆ ಸ್ಟಡಿ ಆಫ್ ದ ಎಕ್ಸ್ಟರ್ನಲ್ ಸ್ಟ್ರಕ್ಚರ್ ಆಫ್ ಆ್ಯನ್ ಆರ್ಗ್ಯಾನಿಸಮ್, ಇದಕ್ಕೆ ನಾವು ಮಾರ್ಫಾಲಜಿ ಅಂತೇಳಿ ಕರಿತೀವಿ. ಈಗ ಅನಾಟಮಿ ಆಫ್ ದ ಫ್ಲವರಿಂಗ್ ಪ್ಲ್ಯಾಂಟ್ಸ್, ಇದ್ರ ಬಗ್ಗೆ ಸ್ಟಡಿ ಮಾಡೋದಕ್ಕಿಂತ ಮುಂಚೆ ಐ ವಾಂಟ್ ಟು ಗಿವ್ ಸಮ್ ಇಂಟ್ರೊಡಕ್ಷನ್ ಅಬೌಟ್ ದಿಸ್ ಟಾಪಿಕ್ ದಟ್ ಇಸ್ ಕಾಲ್ಡ್ ವಾಟ್ ಈಸ್ ದ ಇಂಟೆನ್ಷನ್ ಆಫ್ ಸ್ಟಡಿಯಿಂಗ್ ಅಬೌಟ್ ದ ಅನಾಟಮಿ ಆಫ್ ದ ಫ್ಲವರಿಂಗ್ ಪ್ಲ್ಯಾಂಟ್ಸ್ ಅಂತೇಳಿ. ಯು ನೋ ದಟ್ flowering plants are nothing but they are also called as the angiospermic type of plants. The best feature of these angiospermic plants will be such that among the entire plant kingdom, these angiosperms are the most advanced type of plant structures among the plant kingdom ಅಂತೇಳಿ. ಈಗ ನಾವು ಎಲ್ಲಿಂದ ತಗೋಬಹುದು ಅಂತ ಹೇಳಿದಾಗ, R.H. Whitaker has framed 5 kingdom classification. It is already known by us. ಯಾವ್ಯಾವುದಂದರೆ ಕಿಂಗ್ಡಮ್ ಮೊನೆರಾ ಇದೆ, ಕಿಂಗ್ಡಮ್ ಪ್ರೊಟೆಸ್ಟಾ, ಕಿಂಗ್ಡಮ್ ಮೈಕೋಟಾ, ಕಿಂಗ್ಡಮ್ ಪ್ಲ್ಯಾಂಟೆ ಅಂಡ್ ಆಲ್ಸೋ ದ ಕಿಂಗ್ಡಮ್ ಅನಿಮೇಲಿಯೆ. ಇವಿಷ್ಟರಲ್ಲಿ ಇವತ್ತಿನ ಈ ಕ್ಲಾಸಲ್ಲಿ ನಾವು ಕಿಂಗ್ಡಮ್ ಪ್ಲ್ಯಾಂಟೆಯಲ್ಲಿ ನಾವು ಈ ಒಂದು ಆಲ್ವೆ ಬಿಟ್ಟರೆ ಬ್ರಯೋಫೈಟ್ಸ್, ಟೆರಿಡೋಫೈಟ್ಸ್, ಜಿಮ್ನೋಸ್ಪರ್ಮ್ಸ್, ಲಾಸ್ಟಿಗೆ ಆಂಜಿಯೋಸ್ಪರ್ಮ್ಸ್ ಬಗ್ಗೆ ಸ್ಟಡಿ ಮಾಡ್ತಾ ಹೋಗಿ. ಈ ಸಂದರ್ಭದಲ್ಲಿ ನಾನು ಇವತ್ತು ನಿಮಗೆ ಅನಾಟಮಿ ಆಫ್ ಫ್ಲವರಿಂಗ್ ಪ್ಲ್ಯಾಂಟ್ಸನ್ನು ಹೇಳ್ಕೊಡ್ಬೇಕಾದ್ರೆ ಒಂದು ಪಾಯಿಂಟನ್ನು ನಾನು ಕ್ಲಿಯರ್ ಮಾಡಬೇಕು. ಅದೇನಪ್ಪ ಅಂತ ಹೇಳಿದರೆ, ಸೊ ನೋಡಿ, ಇರುವಂಥ ಎಲ್ಲ ಪ್ಲ್ಯಾಂಟ್ಸಲ್ಲಿ ತುಂಬ ಮುಂದುವರಿದಂಥ ಪ್ಲ್ಯಾಂಟ್ಸ್ ಅವಾಗಿದ್ದರೆ ಅವು ಕೇವಲ ಆಂಜಿಯೋಸ್ಪರ್ಮಿಕ್ ಪ್ಲ್ಯಾಂಟ್ಸು. ಇವನ್ನು ನಾವು ಆಂಜಿಯೋಸ್ಪರ್ಮಿಕ್ ಅಂತ ಯಾಕೆ ಹೇಳ್ತಾರೆ ಅಂತಂದರೆ, ಇವುಗಳಲ್ಲಿ ಕ್ಲೋಸ್ಡ್ ಸೀಡೆಡ್ ಪ್ಲ್ಯಾಂಟ್ಸ್ ಅಂತ ಹೇಳ್ಬೋದು. ಮತ್ತು ದ ಸೀಡ್ಸ್ ವಿಲ್ ನಾಟ್ ಬಿ ಸೀನ್ ಬೈ ಅವರ್ ಐ, ದೇ ಆರ್ ಕವರ್ಡ್ ಬೈ ದ ಫ್ರೂಟ್ ವಾಲ್. ಸೀಡ್ಸು ಫ್ರೂಟ್ ವಾಲಿಂದ ಕವರ್ ಆಗಿರುವಂಥದ್ದು. ಮತ್ತು ಇವಕ್ಕೆ ಇನ್ನೊಂದು ಹೆಸರು ಏನಿದೆ ಅಂತಂದರೆ, ಇವನ್ನ ಆಂಜಿಯೋಸ್ಪರ್ಮಿಕ್ ಅಂತ ಹೇಳಿದಾಗ ಕಾಮನ್ ಆಗಿ ಇವನ್ನ ನಾವು ಫ್ಲವರ್ ಬೇರಿಂಗ್ ಪ್ಲ್ಯಾಂಟ್ಸ್ ಅಂತ ಹೇಳ್ತಾ ಬಂದಿದ್ದೀವಿ. ನಾವು ಇವನ್ ಮಾರ್ಫಾಲಜಿಯಲ್ಲಿ ಕಂಪ್ಲೀಟ್ ಸ್ಟಡಿ ಮಾಡಿದ್ವಿ ಈ ಒಂದು ಫ್ಲವರ್ ಸ್ಟ್ರಕ್ಚರ್ ಬಗ್ಗೆ. ಫ್ಲವರ್ ಅಂದರೆ ಏನು, ಅದರಲ್ಲಿ ಬರುವಂಥ ಓರಲ್ಸು, ಪ್ರತಿಯೊಂದನ್ನು ನಾವು ಕಂಡೀಷನ್ಸು, ಟೆಕ್ನಿಕಲ್ ಟರ್ಮ್ಸು ಎಲ್ಲವನ್ನು ನಾವು ಕಲ್ತ್ಕೊಂಡಿದ್ದೀವಿ ಈ ಒಂದು ಫ್ಲವರ್ ಬಗ್ಗೆ. ಸೊ ಅದನ್ನೇ ಬೇಸಾಗಿ ಇಟ್ಕೊಂಡು ನಾವು ಮುಂದುವರೆದು ಕಾಮನ್ ಆಗಿ ಒಂದು ಪ್ಲ್ಯಾಂಟ್ ಅಂದರೆ ಅದಕ್ಕೆ ಮುಖ್ಯವಾಗಿ 3 ಭಾಗಗಳನ್ನು ನಾವು ಗುರುತಿಸ್ತೀವಿ. ಒಂದು ಜನರಲ್ ಆಗಿ ಪ್ಲ್ಯಾಂಟ್ ಅಂತ ಹೇಳಿದಾಗ ಅದಕ್ಕೆ ರೂಟ್ ಇರಬೇಕು, ಸ್ಟೆಮ್ ಇರಬೇಕು ಮತ್ತು ಲೀಫ್. ಇವು 3 ಇಂಪಾರ್ಟೆಂಟ್ ಕೀ ಪಾರ್ಟ್ಸ್ ಇದ್ದರೆ ಮಾತ್ರ ಅದನ್ನು ನಾವು ಒಂದು ಪ್ಲ್ಯಾಂಟ್ ಬಾಡಿ ಅಂತ ಹೇಳ್ತೀವಿ. ಒಂದು ಕಾಮನ್ ಡಯಾಗ್ರಾಮನ್ನು ಹಾಕಿರ್ತೀವಿ, ಇಲ್ಲಿ ನೋಡಿ. ಸೊ ಈಗ ಸಪೋಸ್ ಜಸ್ಟ್ ಯು ಸಿ, ಐ ವಾಂಟ್ ಟು ಮೇಕ್ ಎ ಡಯಾಗ್ರಾಮ್ ಆಫ್ ದಿಸ್ ಪ್ಲ್ಯಾಂಟ್ ಸ್ಟ್ರಕ್ಚರ್ ಅಂತ ಹೇಳಿದಾಗ, ಬೇಸಲ್ ಪಾರ್ಟಲ್ಲಿ ಈ ರೀತಿ ರೂಟ್ಸ್ ಇರುತ್ತೆ. ಓಕೆ, ಇದು ಸ್ಟೆಮ್ಮಲ್ಲಿ ಬ್ರಾಂಚಸ್ ಬರುತ್ತೆ. ಆ ಬ್ರಾಂಚಸ್ಸಲ್ಲಿ ಈ ರೀತಿಯಾದಂಥ ಲೀಫ್ ಸ್ಟ್ರಕ್ಚರ್, ಅರೇಂಜ್ಮೆಂಟ್ ಆಫ್ ದ ಲೀಫ್. ಸೊ ಕಾಮನ್ ಆಗಿ ಈ ರೀತಿ ಇರುತ್ತೆ. ಇಲ್ಲಿ ಆಯ್ತು.
ಇದನ್ನು ನಾವೇನಂತ ಹೇಳ್ತೀವಿ ರೂಟ್, ಇದಕ್ಕೆ ಸ್ಟೆಮ್. ಸೊ ಸ್ಟೆಮ್ ಅಲ್ಲಿ ನಾವು ಬೇರೆ ಬೇರೆ ಭಾಗ ಗುರುತಿಸ್ತೀವಿ. ಇದು ಮತ್ತು ಇಲ್ಲಿ ಇದು ನೋಡಲ್ ರೀಜನ್, ಇದು ಒಂದು ನೋಡಲ್ ರೀಜನ್. ಆಯ್ತು, ಎರಡು ನೋಡಲ್ ರೀಜನ್ಗಳ ಮಧ್ಯೆ ಇದು ಏನು ಬೇರೆ ಪಾರ್ಟ್ ಇದೆ, ಈ ಪಾರ್ಟ್ ಅನ್ನ ಇಂಟರ್ ನೋಡಲ್ ರೀಜನ್ ಅಂತ ಕರೀತಾರೆ. ಅಂದ್ರೆ ಪ್ಲಾಂಟ್ ಅಲ್ಲಿ ಎಲ್ಲೆಲ್ಲಿ ನೋಡಲ್ ರೀಜನ್ಸ್ ಇರುತ್ತೋ ಅಲ್ಲಿ ಬ್ರಾಂಚಸ್ ಫಾರ್ಮೇಶನ್ ಆಗ್ತವೆ ಮತ್ತು ಎರಡು ನೋಡಲ್ ರೀಜನ್ಗಳ ಮಧ್ಯೆ ಇರುವಂತ ಬೇರ್ ಪಾರ್ಟ್ ಅನ್ನ ನಾವು ಇಂಟರ್ ನೋಡಲ್ ರೀಜನ್ ಅಂತ ಕರಿತೀವಿ. ಆ ಇಂಟರ್ ನೋಡಲ್ ರೀಜನ್ ನಲ್ಲಿ ಯಾವುದೇ ಕಾರಣಕ್ಕೂ ಬ್ರಾಂಚಸ್ ಫಾರ್ಮೇಶನ್ ಆಗೋದಿಲ್ಲ. ಸೊ ಇನ್ನು ಇದಕ್ಕೆ ಆಕ್ಸಿಸ್ ಅಂತವೆ. ಇಲ್ಲಿ ಬಡ್ ಫಾರ್ಮೇಶನ್ ಅಂದ್ರೆ ಆಕ್ಸಿಲರಿಕ್ ಬಡ್ ಫಾರ್ಮೇಶನ್ ಆಗಬಹುದು. ಓಕೆ, ಸೊ ಇದು ಟರ್ಮಿನಲ್ ರೀಜನ್, ಇದು ಆಕ್ಸಿಲರಿಕ್ ರೀಜನ್. ಈ ರೀತಿ. ಸೊ ಈ ರೀತಿಯಾದಂತಹ ಒಂದು ಸ್ಟ್ರಕ್ಚರಲ್ ಫೀಚರ್ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಮುಖ್ಯವಾಗಿ ನಮಗೆ ಏನ್ ಬೇಕಿದೆ ಅಂತ ಹೇಳಿದ್ರೆ, ಈ ಒಂದು ಅನಾಟಮಿ ಆಫ್ ದ ಫ್ಲವರಿಂಗ್ ಪ್ಲಾಂಟ್ಸ್ ಅಲ್ಲಿ ಒಂದು ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಬರುತ್ತೆ. ಆ ಕ್ವಶನ್ ಏನಪ್ಪಾ ಅಂತ ಹೇಳಿದ್ರೆ, ವಾಟ್ ಈಸ್ ಸೆಲ್ ಅಂತ ಹೇಳಿ. ನೆನ್ಪಿಟ್ಕೊಳ್ಳಿ, ಈ ಭೂಮಿ ಮೇಲೆ ನಾವೇನು ಈ ಒಂದು ಅರ್ತ್ ಅನ್ನ ಒಂದು ಪ್ಲಾನೆಟ್ ಅಂತ ಹೇಳಿ ಕರೀತಾ ಇದ್ದೀವಿ. ಸೊ ಇದರಲ್ಲಿ ಡಿಫರೆಂಟ್ ಟೈಪ್ಸ್ ಆಫ್ ಪ್ಲಾಂಟ್ಸ್ ಮತ್ತು ಅನಿಮಲ್ಸ್ ಇದೆ. ಈ ರೀತಿಯಾದಂಥ ಒಂದು ಕಂಡೀಷನ್ ಅನ್ನ ನಾವು ಬಯೋಡೈವರ್ಸಿಟಿ ಅಂತ ಹೇಳ್ತೇವೆ. ಬಯೋಡೈವರ್ಸಿಟಿ ಅಂತ ಹೇಳಿದ್ರೆ ಇಟ್ ಈಸ್ ನಥಿಂಗ್ ಬಟ್ ದ ಎನಾರ್ಮಸ್ ಅಮೌಂಟ್ ಆಫ್ that is the plants and animals which are existing on this planet called the earth, that is called as the biodiversity. ಅಥವಾ ಇದನ್ನ ನಾವು ದ ಸಮ್ ಟೋಟಲ್ ಸ್ಪೀಶೀಸ್ ರಿಚ್ನೆಸ್ ಅನ್ನು ಕೂಡ ನಾವು ಬಯೋಡೈವರ್ಸಿಟಿ ಅಂತ ಕರಿಬಹುದು. ಸೊ ಇದಿಷ್ಟು ಒಂದು ಪಾಯಿಂಟ್ ಅನ್ನು ನಾವು ಆಲ್ರೆಡಿ ಇಂಟ್ರೊಡಕ್ಟರಿ ಕ್ಲಾಸಸ್ ಅಲ್ಲಿ ಸಾಕಷ್ಟು ಸಲ ಸ್ಟಡಿ ಮಾಡಿರೋದು. ಈಗ ಯಾವುದೇ ಒಂದು ಪ್ಲಾಂಟ್ ಅಂತ ಹೇಳಿದ್ರೆ ಇಟ್ ಈಸ್ ಮೇಡ್ ವಿತ್ ಕನ್ಸ್ಟ್ರಕ್ಟೆಡ್ ಬೈ ದ ಒನ್ ಬೇಸಿಕ್ ಸ್ಟ್ರಕ್ಚರಲ್ ಯೂನಿಟ್ ದಟ್ ಈಸ್ ಕಾಲ್ಡ್ ಆಸ್ ದ ಸೆಲ್. ವಾಟ್ ಈಸ್ ಸೆಲ್ ಅಂತ ಹೇಳಿ? ಸೆಲ್ ಈಸ್ ದಿ structural and functional basic unit of an organism. Basic unit of an organism. ಇದರಲ್ಲಿ ಮತ್ತೆ ಬೇರೆ ಬೇರೆ ತರ ಬರುತ್ತೆ. ಯೂನಿಸೆಲ್ಯುಲಾರ್, ಮಲ್ಟಿಸೆಲ್ಯುಲಾರ್ ಅಂತ ಕರೀತಾರೆ. ಯೂನಿಸೆಲ್ಯುಲಾರ್ ಅಂತ ಹೇಳಿದ್ರೆ entire organism is made with only a single cell and all the functions are performed by that single cell only. ಆದರೆ ಹೈಯರ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಕಾಂಪ್ಲೆಕ್ಸಿಟಿ ಇದೆ. ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ ನಲ್ಲಿ ಸಿಂಪ್ಲಿಸಿಟಿ ಇದೆ. ಸಿಂಪ್ಲಿಸಿಟಿ ಯಾಕೆ ಅಂತಂದ್ರೆ ಎಂಟೈರ್ ಆರ್ಗ್ಯಾನಿಸಮ್ ಈಸ್ ಮೇಡ್ ವಿತ್ ಓನ್ಲಿ ಎ ಸಿಂಗಲ್ ಸೆಲ್. ಬಟ್ ಇಲ್ಲಿ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಮೋರ್ ದ್ಯಾನ್ ಒನ್ ಸೆಲ್ಸ್ ಅಲ್ಲಿ ಅಸೆಂಬಲ್ ಆಗುತ್ತೆ ಮತ್ತು ಡಿಫರೆಂಟ್ ಗ್ರೂಪ್ ಆಫ್ ಸೆಲ್ಸ್ ಎಲ್ಲ ಸೇರಿಸಿಕೊಂಡು ಅವು ಬೇರೆ ಬೇರೆ ಆರ್ಗನ್ಸ್ ಆಗ್ತವೆ. ಎಲ್ಲ ಆರ್ಗನ್ಸ್ ಸೇರಿ ಒಂದು ಆರ್ಗ್ಯಾನಿಸಮ್ ಆಗೋದ್ರಿಂದ ಇಲ್ಲಿ ಕಾಂಪ್ಲೆಕ್ಸಿಟಿ ಇದೆ. ಸೊ ಅದಕ್ಕೆ ಮಲ್ಟಿಸೆಲ್ಯುಲಾರ್ ಕಂಡೀಷನ್ ಅಂತ ಹೇಳ್ತೇವೆ. ಯುಕ್ಯಾರಿಯೋಟ್ಸ್ ಇತ್ತು ಸಾಮಾನ್ಯವಾಗಿ ಮಲ್ಟಿಸೆಲ್ಯುಲಾರ್ ಕಂಡೀಷನ್ ಅಲ್ಲಿ ಇರುವಂಥದ್ದು. ಪ್ರೊಕ್ಯಾರಿಯೋಟಿಕ್ಸ್ ಎಲ್ಲ ದೇ ಆರ್ ಗೋಯಿಂಗ್ ಟು ಫಾಲೋ ವಿತ್ ದ ಯೂನಿಸೆಲ್ಯುಲಾರ್ ಎನ್ವಿರಾನ್ಮೆಂಟ್ ಅಥವಾ ಕಂಡೀಷನ್. ಸೊ ಇಲ್ಲಿ ಇದು ಒಂದು ಪಾಯಿಂಟ್ ಅನ್ನು ನಾವಿಲ್ಲಿ ಅರ್ಥ ಮಾಡಿಕೊಂಡ್ವಿ. ಇನ್ನು ಹಿಸ್ಟಾಲಜಿ ಅಂತ ಒಂದು ಪ್ರಶ್ನೆ ಬರುತ್ತೆ. ಹಿಸ್ಟಾಲಜಿ. ಸೊ ವಾಟ್ ಈಸ್ ದಿಸ್ ಹಿಸ್ಟಾಲಜಿ ಅಂತ ಹೇಳಿ? branch of biology which deals with study about tissues is called histology. Okay, histology. ಇನ್ನು ಅನಾಟಮಿ ಅಂದ್ರೆ ಏನು? ನೆಕ್ಸ್ಟ್ anatomy, the branch of biology
deals with study about internal structure of an organism. Internal structure of an organism is called anatomy. ಅಂದರೆ ಇಂಟರ್ನಲ್ ಸ್ಟ್ರಕ್ಚರ್ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋದಾಗ ಅದನ್ನು ನಾವು ಆ ಬ್ರ್ಯಾಂಚನ್ನು ನಾವು ಅನಾಟಮಿ ಅಂತೇಳಿ ಕರಿತೀವಿ. ಸೊ ಇನ್ನು ಬೇಸ್ಡ್ ಆನ್ ದ ಆರಿಜಿನ್ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ ಎಂಟೈರ್ ಪ್ಲಾಂಟ್ ಟಿಶ್ಯೂ ಹ್ಯಾಸ್ ಬಿನ್ ಕ್ಲಾಸಿಫೈಡ್ ಇನ್ ಡಿಫರೆಂಟ್ ಟೈಪ್ಸ್. ಇಲ್ಲಿ ಟೈಪ್ಸ್ ಆಫ್ ಟಿಶ್ಯೂಸನ್ನು ನಾವು ಸ್ಟಡಿ ಮಾಡಬೇಕು. ಈಗ ಮುಖ್ಯವಾಗಿ ಇದರಲ್ಲಿ ನಾನು ಲೀಫ್, ಸ್ಟೆಮ್ ಮತ್ತು ರೂಟನ್ನು ಲೇಬಲ್ ಮಾಡಿದ್ದೆ. ಈಗ ಕಂಟಿನ್ಯೂಡ್ ಪಾರ್ಟ್ ಆಗಿ ಒಂದು ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಅನ್ನು ಪ್ರಯತ್ನ ಮಾಡೋಣ ಬರೀಲಿಕ್ಕೆ. ಸೊ ಈಗ ನಾವು ಸೆಲ್ ಅಂದ್ರೇನು, ಅನಾಟಮಿ ಅಂದ್ರೇನು, ಹಿಸ್ಟಾಲಜಿ ಅಂದ್ರೇನು ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಪಾರ್ಟಲ್ಲಿ ಒಂದು ಚಾರ್ಟನ್ನು ಬರಿತಾ ಹೋಗೋಣ. ಸೊ ಯಾವ ಆಧಾರದ ಮೇಲೆ ಅಂದರೆ ಟೈಪ್ಸ್ ಆಫ್ ಪ್ಲಾಂಟ್ ಟಿಶ್ಯೂಸ್. ಪ್ಲಾಂಟ್ ಟಿಶ್ಯೂಸನ್ನು ಬಹಳ ಗ್ರೂಪ್ಸ್ ಆಗಿ ನಾವು ಮಾಡ್ತಾ ಹೋಗ್ತೀವಿ. ಅದರಲ್ಲಿ ಒನ್ ಬೈ ಒನ್ ಸ್ಟಡಿ ಮಾಡೋಣ ಸ್ಕಿಮ್ಯಾಟಿಕಲಿ. ಸೊ ಜಸ್ಟ್ ನೀವು ಅಬ್ಸರ್ವ್ ಮಾಡಿ ಏನಪ್ಪ ಅಂತ ಹೇಳಿದರೆ, ಬೇಸ್ಡ್ ಆನ್ ದಿ ಆರಿಜಿನ್, ಪೊಸಿಷನ್ ಆ್ಯಂಡ್ ಫಂಕ್ಷನ್. ಆರಿಜಿನ್, position and functions. Plant tissues are of different types. One, based on origin in position, and another one that is functions. Based on origin. One. First one is called as, that is the promeristem, primary meristem and secondary meristem. Just you see, based on origin. Promeristem. Primary meristem. Secondary meristem. So ಇಷ್ಟು ಮೇಲೆ ನಾವು based on origin three types, ಒಂದು pro, another one is primary and next one is called secondary meristem. So based on the position ಯಾವ ಜಾಗದಲ್ಲಿ ಇದೆ ಪ್ಲಾಂಟ್ ಅಲ್ಲಿ ಅನ್ನೋದ್ರ ಮೇಲೆ ಎಪಿಕಲ್ meristem. Second one, intercalary meristem. Okay. Third one, lateral meristem. Apical meristem, intercalary meristem, and third one is lateral meristem. It is based on what? Based on the position. ಪೊಸಿಷನ್ ಮೇಲೆ ಮೂರಿದೆ, ಆರಿಜಿನ್ ಮೇಲೆ ಮೂರಿದೆ. ಆರಿಜಿನ್ ಮೇಲೆ ಪ್ರೋಮೆರಿಸ್ಟಮ್, ಪ್ರೈಮರಿ ಮೆರಿಸ್ಟಮ್, ಸೆಕೆಂಡರಿ ಮೆರಿಸ್ಟಮ್. ಬೇಸ್ಡ್ ಆನ್ ದ ಪೊಸಿಷನ್ ಎಪಿಕಲ್ ಮೆರಿಸ್ಟಮ್, ಇಂಟರ್ಕ್ಯಾಲರಿ ಮೆರಿಸ್ಟಮ್, ಲ್ಯಾಟರಲ್ ಮೆರಿಸ್ಟಮ್. ಈಗ ಫಂಕ್ಷನ್ ಅಂತಂದ್ರೆ ಪರ್ಮನೆಂಟ್ ಟಿಶ್ಯೂಸ್ ಇದಾವೆ, ಪರ್ಮನೆಂಟ್
ಪರ್ಮನೆಂಟ್ ಟಿಶ್ಯೂಸ್. ಸೊ ಅದರಲ್ಲಿ ಒಂದು ದಟ್ ಈಸ್ ಸಿಂಪಲ್ ಪರ್ಮನೆಂಟ್ and another one complex permanent tissues. Complex permanent tissues. So based on the function. So in the simple permanent tissues ಮತ್ತೆ ಮೂರು ಯಾವ್ಯಾವ? ಪ್ಯಾರೆನ್ಕೈಮ 1, ಎರಡನೇ ಕೋಲನ್ಕೈಮ, 3 ಸ್ಕ್ಲೆರೆನ್ಕೈಮ. ಪ್ಯಾರೆನ್ಕೈಮ, ಕೋಲನ್ಕೈಮ ಮತ್ತು ಸ್ಕ್ಲೆರೆನ್ಕೈಮ. ಇದು ಯಾವುದಂದ್ರೆ ಬೇಸ್ಡ್ ಆನ್ ದ ಪರ್ಮನೆಂಟ್ ನೇಚರ್, ಸಿಂಪಲ್ ಪರ್ಮನೆಂಟ್ ಅಂಡ್ ಕಾಂಪ್ಲೆಕ್ಸ್ ಪರ್ಮನೆಂಟ್. ಸೊ ಸೆಕೆಂಡರಿ ಗ್ರೋತ್ ಆದಮೇಲೆ ನಾವು ಅಲ್ಲಿ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂಸ್ ಅನ್ನು ನೋಡ್ತೀವಿ. ಪ್ರಯರ್ ಟು ದಟ್ ಒನ್ ಸಿಂಪಲ್ ಪರ್ಮನೆಂಟ್ ಟಿಶ್ಯೂಸ್ ಅಲ್ಲಿ ಪ್ಯಾರೆನ್ಕೈಮ, ಕೋಲನ್ಕೈಮ ಮತ್ತು ಸ್ಕ್ಲೆರೆನ್ಕೈಮ. ಇನ್ನು ಇಲ್ಲಿ ಕಾಂಪ್ಲೆಕ್ಸ್ ಟಿಶ್ಯೂಸ್ ನಲ್ಲಿ ಒಂದು ಝೈಲಮ್ ಇದೆ ಅಂಡ್ ಸೆಕೆಂಡ್ ಒನ್ ಈಸ್ ನಥಿಂಗ್ ಬಟ್ ದ ಫ್ಲೋಯಮ್. ಸೊ ಹೀಗೆ ನಾವು ಎಂಟೈರ್ ಈ ಒಂದು ಪ್ಲಾಂಟ್ ಟಿಶ್ಯೂಸ್ ಅನ್ನ ಈ ರೀತಿ ಕ್ಲಾಸಿಫೈ ಮಾಡ್ತೀವಿ. ಇದು ಬೇಸಿಕ್, ಇದು ನಿಮಗೆ ಬಹಳ ಅವಶ್ಯಕ ಕೂಡ ಹೌದು. ಸೊ ನಾವು 3 ಪಾರ್ಟ್ಸ್ ಅನ್ನು ಹೇಳ್ತೀವಿ ಪ್ಲಾಂಟ್ ಅಲ್ಲಿ, ರೂಟು, ಸ್ಟೆಮ್ ಮತ್ತು ಲೀಫ್. ಅದನ್ನ ಕಲ್ತ್ಕೊಂಡ ಮೇಲೆ ಇಲ್ಲಿ ನಾವು ಮೇನ್ ಇಂಪಾರ್ಟೆನ್ಸ್ ಕೊಡೋದು ಅನಾಟಮಿ ಮತ್ತು ಹಿಸ್ಟಾಲಜಿ. ಇಲ್ಲಿ ಸೆಲ್ ಅಂತಂದ್ರೆ ನಾನಂದೆ ಬೇಸಿಕ್ ಯೂನಿಟ್ ಆಫ್ ದ ಪ್ಲಾಂಟ್ ಬಾಡಿ ಹ್ಯಾವಿಂಗ್ ಎ ಕಾಮನ್ ಆರಿಜಿನ್, ಸ್ಟ್ರಕ್ಚರ್ ಅಂಡ್ ಫಂಕ್ಷನ್ ಅನ್ನ ಟಿಶ್ಯೂ ಅಂತ ಹೇಳಿ ಕರಿತೀವಿ ನಾವು. ಇಲ್ಲಿ ಗ್ರೂಪ್ ಆಫ್ ಸೆಲ್ಸ್ ಲೀಡ್ಸ್ ಟು ದ ಟಿಶ್ಯೂ ಸಿಸ್ಟಮ್. ಟಿಶ್ಯೂ ಮೀನ್ಸ್ ಇಟ್ ಈಸ್ a group of cells having the same or common origin, structure and going to perform the specific function is called as the tissue. So many tissues leads to organ, many organs leads to entire organism ಆಗಿರುವಂತದ್ದು. ಸೊ ಹೀಗೆ ನಾವು ಈ ರೀತಿ 3 ವಿಧದಲ್ಲಿ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ಇಷ್ಟಾದ್ಮೇಲೆ ನಾನು ನಿಮಗೆ ವಾಟ್ ಈಸ್ ಹಿಸ್ಟಾಲಜಿ ಮತ್ತು ಅನಾಟಮಿ ಅಂತ ಹೇಳ್ಕೊಟ್ಟೆ. ಹಿಸ್ಟಾಲಜಿ ಅಂದರೆ ದ ಬ್ರಾಂಚ್ ಆಫ್ ಬಯಾಲಜಿ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಅಬೌಟ್ ಟಿಶ್ಯೂಸ್. ಇದಕ್ಕೆ ನಾವು ಹಿಸ್ಟಾಲಜಿ ಅಂತ ಹೇಳ್ತೇವೆ. ಸೊ ಅನಿಮಲ್ ಅಲ್ಲೂ ಕೂಡ ಹಿಸ್ಟಾಲಜಿ ಬರುತ್ತೆ, ಪ್ಲಾಂಟ್ಸ್ ಅಲ್ಲೂ ಕೂಡ ಹಿಸ್ಟಾಲಜಿ ಇದೆ. ಅದೇ ರೀತಿಯಲ್ಲಿ ಅನಾಟಮಿ ಅಂತಂದರೆ ಸ್ಟಡಿ ಅಬೌಟ್, ಇದು ಕೂಡ ದ ಬ್ರಾಂಚ್ ಆಫ್ ಬಯಾಲಜಿ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಅಬೌಟ್ ಇಂಟರ್ನಲ್ ಸ್ಟ್ರಕ್ಚರ್ ಆಫ್ ಆನ್ ಆರ್ಗ್ಯಾನಿಸಮ್, ದಟ್ ಈಸ್ ಕಾಲ್ಡ್ ಆಸ್ ದ ಅನಾಟಮಿ. ಸೊ ಅಲ್ಲಿ ನಾವು ಬೇರೆ ಬೇರೆ ಥರದ ಸೆಕ್ಷನ್ಸ್ ಅನ್ನು ತೆಗಿತೀವಿ. ಯಾವ ರೀತಿ ಅಂದರೆ ಟ್ರಾನ್ಸ್ಫರ್ ಸೆಕ್ಷನ್ ಅಂತ ತೆಗಿತೀವಿ, ಅಂದರೆ ಕ್ರಾಸ್ ನಾವು ಸೆಕ್ಷನ್ ತೆಗೆಯೋದು. ಲಾಂಜಿಟ್ಯೂಡಿನಲ್ ಅಂದರೆ ಉದ್ದವಾಗಿ ಟಾಪ್ ಟು ಬಾಟಮ್ ನಾವು ಸೆಕ್ಷನ್ ತೆಗೆದು ಮೈಕ್ರೋಸ್ಕೋಪಲ್ಲಿ ಅಬ್ಸರ್ವ್ ಮಾಡುವಾಗ ನಮಗೆ ಅರೇಂಜ್ಮೆಂಟ್ ಆಫ್ ಡಿಫ್ರೆಂಟ್ ಟಿಶ್ಯೂಸ್ ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಆಮೇಲೆ ಪ್ರಯರ್ ಟು ದಟ್ ಒನ್ ಆ ಸೆಕ್ಷನ್ ಸ್ಟಡಿ ಮಾಡೋದಕ್ಕಿಂತ ಮೊದಲು ನಾವು ಟಿಶ್ಯೂಸ್ ಯಾವ್ಯಾವ ಥರ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಸೊ ಬೇಸ್ಡ್ ಆನ್ ದ ಆರಿಜಿನ್, ಬೇಸ್ಡ್ ಆನ್ ದ ಪೊಸಿಷನ್ ಮತ್ತು ಬೇಸ್ಡ್ ಆನ್ ದ ಫಂಕ್ಷನ್ ಬೇರೆ ಬೇರೆ ಥರದ ಟಿಶ್ಯೂಸನ್ನು ನಾವಿಲ್ಲಿ ಹೈಲೈಟ್ ಮಾಡ್ಬೋದು. ಬೇಸ್ಡ್ ಆನ್ ದ ಆರಿಜಿನ್ 3 ಇದೆ. ಒಂದು ಪ್ರೋಮೆರಿಸ್ಟಮ್, ಇನ್ನೊಂದು ಪ್ರೈಮರಿ ಮೆರಿಸ್ಟಮ್, ಥರ್ಡ್ ಒನ್ ಇಸ್ ಸೆಕೆಂಡರಿ ಮೆರಿಸ್ಟಮ್. ಬೇಸ್ಡ್ ಆನ್ ದ ಪೊಸಿಷನ್ ಎಪಿಕಲ್ ಮೆರಿಸ್ಟಮ್, ಇಂಟರ್ಕ್ಯಾಲರಿ ಮೆರಿಸ್ಟಮ್, ಲ್ಯಾಟರಲ್ ಮೆರಿಸ್ಟಮ್. ಆಮೇಲೆ ಪರ್ಮನೆಂಟ್ ಟಿಶ್ಯೂಸ್ ಅಲ್ಲಿ ಸಿಂಪಲ್ ಪರ್ಮನೆಂಟ್ ಮತ್ತು ಕಾಂಪ್ಲೆಕ್ಸ್ ಪರ್ಮನೆಂಟ್ ಇದೆ. ಸಿಂಪಲ್ ಪರ್ಮನೆಂಟ್ ಟಿಶ್ಯೂಸ್ ಅಲ್ಲಿ 3, ಒಂದು ಪ್ಯಾರೆನ್ಕೈಮ, ಇನ್ನೊಂದು ಕೋಲನ್ಕೈಮ ಮತ್ತು ಥರ್ಡ್ ಒನ್ ಈಸ್ ದ ಸ್ಕ್ಲೆರೆನ್ಕೈಮ. ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂಸ್ ಅಲ್ಲಿ ಝೈಲಮ್ ಮತ್ತು ಫ್ಲೋಯಮ್. ಇದರ ಕಂಟಿನ್ಯೂಡ್ ಪಾರ್ಟನ್ನು ನಾನು ನಾಳೆ ದಿವಸ ನಿಮಗೆ ಹೇಳ್ಕೊಡ್ತೀನಿ. ಸೊ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಥ್ಯಾಂಕ್ ಯು.